ಇವಷ್ಟು ಎಣ್ಣಿನ ಕಡ್ಲಿಗೆ ಹೊಡೆದಿದ್ರಿ. ಇವು ಹೆಸರು ಏನು ಅನ್ನೋದು ನಮ್ಗೆ ಇಂಗ್ಲೀಷ್ ಬರೋಲ್ಲ, ಸ್ವಲ್ಪ ನೀವು ಓದಿ ಹೇಳ್ಬೇಕು. ಹಾಗೂ ಇವ ನೋಡ್ರಿ ನಮ್ಮ ಕ್ಯಾನ್, ಇವು ಕ್ಯಾನ್ ರೀ, ಇವು ಕ್ಯಾನ್. ಹೊಲ ನಿಮಗೆ ಸರಿಯಾಗಿ ಹೊಲ ತೋರಿಸ್ತೇನೆ ರೀ ಇನ್ನೊಮ್ಮೆ. ಕಡ್ಲಿ ಹೊಲ ಇವ ನೋಡ್ರಿ. ಕಡ್ಲಿ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿರಿ ಅಣ್ಣಾರ, ಕಮೆಂಟ್ ಮಾಡಿರಿ. ಕಡ್ಲ್ಯಾಗ ನಾನಾ ಥರ ಬೀಜ ಅದಾವ್ರಿ. ಇದು ಹಾಕಿ ಕೇವಲ ಈಗ ಒಂದು ತಿಂಗಳಾಯ್ತು ರೀ, ಕಡ್ಲೆ ಹಾಕಿ ಸಖತ್ತಾಗಿ ಬಂದು 2 ಸಲ ನೀರು ಹಚ್ಚೈತ್ರಿ. ಅಲ್ಲಿ ಬೋರು ಹೊಡ್ಯಾಕ ಕುಂತೈತಿ, ನಮ್ಮ ಇನ್ನೊಂದು ಹಳೆ ಬೋರ್ ರೀ ಅದು. ಆ ಕಡೆದ್ದು ಒಂದು ಐತ್ರಿ, ಅದು ಮೋಟ್ರ್ ಮೊನ್ನೆ ಸುಟ್ಟಿತ್ತು, ಮತ್ತು ಚಲೋ ಮಾಡೈತ್ರಿ. ಈಗ ಈ ಬೋರು ಹೊಡ್ಯಾಕ ಕುಂತೈತ್ರಿ ಕ್ರಮೇಣ. ಹಂಗೆ ರೈತರ ಜೀವನ ಅಂದ್ರೆ ಏನು ಮಾಡಿಬಿಡ್ರಿ. ರೈತರ ಜೀವನ ಅಂದ್ರೆ ಏನು ರೀ? ರೈತನ ಬಾಳೆ ಹೊಲದಾಗ ಎಲ್ಲ ಆಳಿನ ಕೈಯಾಗ, ದಿನ ಬೆಳಗಾದ್ರ ಮುಂದೆ ಬರೋಲ್ದ್ರಿ ನನ್ನ ಬಾಯಾಗ. ಈ ಹಾಡು ಹೇಳಲ್ರಿ ಅವ ಮಿಸ್ತ್ರಿ ಕೊಟ್ಟಿ ಮಂಜು, ಸಖತ್ ಹಾಡು ಹೇಳ್ರಿ ಅವ. ದಿನ ಬೆಳಗಾದ್ರೆ ಮೊಬೈಲ್ ಹೋಲ್ಬಿಡ್ರಿ, ಅದು ಹೋಲಿ. ಇದು ಬೋರ್ ಹೋದ ವರ್ಷ ಹಾಕ್ಸಿದ್ರಿ. ಇದು 480 ಹೊಡ್ಸಿದ್ರಿ. ಈಗ 480 ಫೂಟ್. ಎಷ್ಟು ಬಿದ್ದಿರ್ಬೇಕಾ ಹೇಳ್ರಿ ನಿಮ್ಮ? ಎಷ್ಟು ಇಂಚ್? 5 ಇಂಚ್ ಬಿದ್ದೈತ್ರಿ. 5 ಇಂಚ್ ಬಿದ್ದೈತ್ರಿ. ನಾವು ಎಬ್ಬಿಸ್ಬೇಕಂದ್ರೆ ಅದ್ರಾಗ ಒಂದು ಸಮಸ್ಯೆ ಐತಿ, ಅದು ಕೈ ಬಿಟ್ಟಿದ್ರಿ. ಮೋಟ್ರ್ ಕುಂದಿರ್ಸಿ ಎಬ್ಬಿಸ್ಬೇಕಂತ ವಿಚಾರ ಹೊಳ್ಳಿ ಇದಿಷ್ಟು ಕಡ್ಲಿ ಹಾಕೀವ್ರಿ. ಕಡ್ಲಿ ಹಾಕೈತಿ ನೋಡ್ರಿ, ಇಷ್ಟು ಕಡ್ಲಿ ಹಾಕೀವ್ರಿ. ಇಷ್ಟು ಮನೆಗೆ ಬೇಕಲ್ರಿ, ಮತ್ತು ರೊಟ್ಟಿ ತಿನ್ನಾಕ. ರೊಟ್ಟಿ ಇದ್ರೆ ತಿನ್ನಾಕ್ರಿ. ರೊಟ್ಟಿ ತಿಂದ್ರೆ ರೈತರು ಗಟ್ಟಿ. ಖಡಕ್ ರೊಟ್ಟಿ ತಿಂದವ ಗಟ್ಟಿ ಇರ್ತಾನೆ ರೀ. ಖಡಕ್ ರೊಟ್ಟಿ ತಿಂದವ ಗಟ್ಟಿ ಇರ್ತಾನೆ ರೀ. ಹೆಂಗೈತಿ ನೋಡ್ರಿ, ಇದು ಜೋಳ, ಬಿಳಿಜೋಳ. ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಕಮೆಂಟ್ ಮಾಡ್ಬೇಕ್ರಿ. ಮತ್ತು ನೀವು ಮಾಡಿಲ್ಲ ಅಂದ್ರೆ ನಾವು ನೋಡಿ ಕೈ ಬಿಟ್ರೆ ಮತ್ತು ಏನು ಮಾಡೋಕ್ಕಾಗಲ್ಲ. ನೋಡಿರಿ ಕೈ ಬಿಡ್ರಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನೋಡಿ ಕೈ ಬಿಡ್ರಿ, ಅದಕ್ಕೇನು ಸಂಬಂಧ ಇಲ್ಲ ಬಿಡ್ರಿ. ನೋಡಿ ಕೈ ಬಿಡೋಕ್ಕೇನು ನಾವೇನು ನಿಮ್ಗೆ ರೊಕ್ಕ ಕೊಡೋಂಗಿಲ್ಲ, ನೀವೇನು ನಮಗೆ ರೊಕ್ಕ ಕೊಡೋಂಗಿಲ್ಲ. ನಮ್ಮದೇನು ಮಾಡೋ ಉದ್ದೇಶ ಹಂಗೆ ನಾವು ರೈತರ ಜೀವನ ಅಂದ್ರೆ ಏನಂತ ನಿಮಗೆ ತೋರ್ಸಾಕ. ರೈತ ಹೆಂಗೆ ಬೆಳಿತಾನ, ರೈತನ ಪರಿಸ್ಥಿತಿ ಏನು ಈಗಿನ ದಿನದಾಗ, ರೈತನ ಪರಿಸ್ಥಿತಿ ಏನು ಭಾಳ ಹದಗೆಟ್ಟೈತಿ. ಭಾಳ ಅಂದ್ರೆ ಭಾಳ ಹದಗೆಟ್ಟೈತಿ ರೈತರ ಜೀವನ. ಏಲ್ರಿ ದಲಾಲಿ ಮಾಡೋದ ಕಾಲ್ರಿ ಈಗ, ರೈತರದ್ದೇನಿಲ್ಲ. ಇದಿಟ್ಟು ಸೋಯಾಬಾನ್ ಮಾಡ್ಬೇಕಂತ ಮಾಡೇನ್ರಿ. ಒಂದು 2 ಎಕರೆ ಹಾಕೀನಿ. ಅದ್ರಾಗ ಬೋರ್ ಮೊನ್ನೆ 2 ಬೋರ್ ಹೊಡ್ಸಿದ್ನಿ ರೀ. ಇಲ್ಲಿ 2 ಬೋರ್ ಹೊಡ್ಸಿದ್ದೆ. ಅದು 4 ಇಂಚ್ ಬಿದ್ದಿಲ್ಲ. ಅದನ್ನು ಸ್ವಲ್ಪ ಯಾಕಂದ್ರೆ ಜಗಳದಾಗೈತಿ ಅದು.
ಶೇಂಗಾ ತರ್ಬೋದು ರೀ ಇದಕ್ಕೆ ಮೋಟ್ರ್ ಕೆಂಪು ಅಂತ ಕೂಡ ಇದನ್ನ ಕೇವಲ 3 ದಿನದಾಗ ರೆಡಿ ಮಾಡಿ ಚಲೋ ಮಾಡಿ ಕಡ್ಲಿ ಹಾಕಿ ಮತ್ತು ಕಡ್ಲಿಗೆ 2 ಸಲ ನೀರು ಕೊಟ್ಟಿವಿ ಮಳೆಗಾಲದ ಶೇಂಗಾ ಹಾಕಿದ್ವಿ ರೀ ಬ್ಯಾಸಿಗೆ ಅಂದ್ರೆ ಮತ್ತು ಕಡ್ಲಿ ಹಾಕಿದ್ವಿ ರೀ ಇಷ್ಟು ಕಡ್ಲಿ ಹಾಕಿದ್ರಿ ಅದಿಷ್ಟು ಗೊಂಜಾಳ ಹಾಕಿದ್ವಿ ಇದಿಷ್ಟು ಸೋಯಾಬಾನ್ ಅಂತ ಮಾಡೀವಿ ಸೋಯಾಬಾನ್ ಮಾಡೀವಿ ಮತ್ತು ಎಣ್ಣೆ ಹೊಡೆದವ್ರಿ ಎಣ್ಣೆ ಹೊಡೆದ ಎಷ್ಟು ಹೇಳಿ ನನ್ನ ಅರ್ಥ